ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಜಗಜ್ಯೋತಿ ಬಸವೇಶ್ವರರು ಹಾಗೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಜಗಜ್ಯೋತಿ ಬಸವೇಶ್ವರರು ದಯೆಯೇ ಧರ್ಮದ ಮೂಲವಯ್ಯ ಎಂದು ಹೇಳಿದ್ದರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಧರ್ಮದ ಹೆಸರಲ್ಲಿ ಆತಂಕ ಸೃಷ್ಟಿಸುವ ಕಾರ್ಯವನ್ನು ಕೆಲವರು ಮಾಡುತ್ತಿದ್ದಾರೆ. ಇದು ಆತಂಕದ ವಿಷಯವಾಗಿದ್ದು, ಧರ್ಮದ ಹೆಸರಿನಲ್ಲಿ ಆತಂಕ ಸೃಷ್ಟಿಸುವವರ ಬಗ್ಗೆ ಸಮಾಜ ಎಚ್ಚರದಿಂದ ಇರಬೇಕು. ಬಸವಣ್ಣನವರ ವಚನಗಳನ್ನು ಪಾಲನೆ ಮಾಡುತ್ತಾ ಬಸವಣ್ಣನವರ ತತ್ವಗಳಾದ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವದ ತಳಹದಿಯ ಮೇಲೆ ಜೀವನ ರೂಪಿಸಿಕೊಂಡು ಸಾಗಬೇಕಿದೆ ಎಂದು ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟರು. ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿಶ್ವಗುರು ಬಸವಣ್ಣನವರು ಕಾಯಕ, ಸಹಯೋಗ, ಸೋದರತ್ವದ ಬುನಾದಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣದ ಕನಸು ಕಂಡಿದ್ದರು. ಆದರೆ ಇತ್ತೀಚೆಗೆ ಕುಟುಂಬಗಳಲ್ಲಿ ಸಾಮರಸ್ಯ ಕಾಣೆಯಾಗುತ್ತಿದೆ. ಅಪ್ಪ ಮಕ್ಕಳ ಜಗಳ, ಅಣ್ಣ ತಮ್ಮಂದಿರ ಜಗಳ, ಸ್ವಾರ್ಥಕ್ಕಾಗಿ ಕೊಲೆಗಳು, ದಂಪತಿಗಳ ಕಲಹ, ಡೈವರ್ಸ್ ದಾವೆಗಳು, ಗೊಂದಲಗಳು, ಆತಂಕಗಳು ಹೆಚ್ಚುತ್ತಿದ್ದು, ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಹಿರಿಯರಾದ ನಾವುಗಳು ಮಾಡಬೇಕಿದೆ ಎಂದು ಸಲಹೆ ನೀಡಿದರು. ನಮ್ಮ ವಚನದಲ್ಲಿ ಅನುಭವ ಇದೆ. ನಮ್ಮ ತಾಯಂದಿರು ಮಕ್ಕಳಿಗೆ ವಚನಗಳನ್ನು ಕಲಿಸಬೇಕು. ಇದು ಅವರಲ್ಲಿ ನೈತಿಕತೆ ಹೆಚ್ಚಿಸುತ್ತದೆ, ಜೊತೆಗೆ ಭಾಷೆಯ ಪ್ರೌಢಿಮೆ ಬೆಳೆಸುತ್ತದೆ ಮತ್ತು ಸಹಬಾಳ್ವೆಯಿಂದ ಜೀವನ ನಡೆಸುವುದನ್ನು ಕಲಿಸಬೇಕಿದೆ ಎಂದರು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಜಗಜ್ಯೋತಿ ಬಸವಣ್ಣನವರ ಆದರ್ಶಗಳು ಇಂದಿನ ಪೀಳಿಗೆಗೆ ಅಗತ್ಯವಾಗಿದ್ದು, ಆದರ್ಶಗಳನ್ನು ಪಾಲನೆ ಮಾಡುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಂಡು ಸಾಗಬೇಕಿದೆ ಎಂದು ತಿಳಿಸಿ, ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಸಮಸ್ಯೆ ಉಲ್ಬಣಗೊಂಡಿರುವ ಸಂದರ್ಭದಲ್ಲಿ ಅರಣ್ಯ ಸಚಿವರು ನಮ್ಮ ಸಮಸ್ಯೆಗೆ ಸ್ಪಂದಿಸುವ ಜೊತೆಗೆ ಅಗತ್ಯ ಮುಂಜಾಗ್ರತೆ ಕ್ರಮಗಳಿಗೆ ಆದ್ಯತೆ ನೀಡಿ ಸಹಕರಿಸುತ್ತಿದ್ದಾರೆ ಎಂದು ಅಭಿನಂದಿಸಿದರು. ತೇಜೂರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಠದ ಪೂಜ್ಯ ಗುರುಗಳಾದ ಶ್ರೀ ಕಲ್ಯಾಣ ಸ್ವಾಮೀಜಿ, ಶ್ರೀ ರಾಜಾಪುರ ಮಠದ ಪೂಜ್ಯ ಗುರುಗಳಾದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ, ಮಲ್ಲದೇವರಪುರ ವಿರಕ್ತ ಮಠದ ಪೂಜ್ಯ ಶ್ರೀ ಗುರುಗಳಾದ ಮಹಾಂತ ಬಸವಲಿಂಗ ಸ್ವಾಮೀಜಿ ಹಾಗೂ ಅರಕಲಗೂಡು ದೊಡ್ಡ ಮಠದ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಅರ್ಪಿತ ಪ್ರಾರ್ಥಿಸಿದರು. ಎಂಸಿ ಕುಮಾರಸ್ವಾಮಿ ಸ್ವಾಗತಿಸಿದರು. ಎನ್.ಬಿ. ವಿಶ್ವನಾಥ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಹಾಗೂ ನಿವೃತ್ತ ಉಪನ್ಯಾಸಕ ಪ್ರಭುಶಂಕರ್ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವೈ.ಎಂ. ರೇಣುಕುಮಾರ್, ಡಿವೈಎಸ್ಪಿ ಶಾಲು, ವಲಯ ಅರಣ್ಯಾಧಿಕಾರಿ ದಿಲೀಪ್, ಪುರಸಭಾಧ್ಯಕ್ಷ ಎಚ್.ಕೆ. ಪ್ರಸನ್ನ, ಬಿಇಒ ಸೋಮಲಿಂಗೇಗೌಡ, ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ, ವೀರಶೈವ ಲಿಂಗಾಯತ ಮಹಾವೇದಿಕೆಯ ರಾಜ್ಯ ಸಮಿತಿ ಸದಸ್ಯರಾದ ವಕೀಲ ವಸಂತಕುಮಾರ್, ಶ್ರೀ ಶಿವಕುಮಾರ ಸ್ವಾಮೀಜಿ, ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಕೆಡಿಪಿ ಸದಸ್ಯರಾದ ಎಚ್.ಆರ್. ಸುರೇಶ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಹಾಲಿಂಗ, ತಾಲೂಕು ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎಂ.ಸಿ. ಕುಮಾರಸ್ವಾಮಿ, ಮುಖಂಡರಾದ ಪುಟ್ಟಸೋಮಪ್ಪ, ಸೋಮಣ್ಣಯ್ಯ, ಶಿವಸ್ವಾಮಿ, ಧರ್ಮಣ್ಣ, ರವಿ, ಬಸವರಾಜು ಇತರರು ಇದ್ದರು. ಧರ್ಮದ ಹೆಸರು ಮೇಲೆ ಆತಂಕ ಸೃಷ್ಟಿಯಾಗಿದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಇಲ್ಲಿ ಇಡೀ ಜಗತ್ತಿನಲ್ಲಿ ಯುದ್ಧ ನಡೀತಾ ಇದೆ. ಯುಕ್ರೇನ್ ಇದೆ, ಮಣಿಪುರ್ ಇದೆ, ಬಾಂಗ್ಲಾದೇಶ ಇದೆ, ಇರಾನ್ ಇದೆ, ಇರಾಕ್ ಇದೆ, ನಮ್ಮಲ್ಲಿ ಮೊನ್ನೆ ಕಾಶ್ಮೀರದಲ್ಲಿ ಪಹಲ್ಗಾಮ್ ಆಯಿತು. ಇದು ಯಾಕೆ ಆಗ್ತಾ ಇದೆ? ನಾವೆಲ್ಲ ಆಲೋಚನೆ ಮಾಡ್ಬೇಕಲ್ಲ. ಇವತ್ತೇನು ನಮ್ಮ ಪೂಜ್ಯ ಪುಣ್ಯ ಪುರುಷರು ಏನು ಹೇಳಿದ್ದಾರೆ ಅವೆಲ್ಲವೂ ಈ ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ. ಇವತ್ತು ವಚನ ಸಾಹಿತ್ಯ ಅರಿತುಕೊಳ್ಳುವಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಅಧ್ಯಯನ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ನನಗಿಂತ ಕಿರಿಯರೆಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಶ್ರೇಷ್ಠಿದ್ದೀನಿ, ನನ್ನ ಜಾತಿ ಶ್ರೇಷ್ಠ, ನಿನ್ನ ಧರ್ಮ ಶ್ರೇಷ್ಠ ಅಂತ ಹೊಡೆದಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ದಿನ ಬೆಳಿಗ್ಗೆ ಇದ್ರೆ ಅದಕ್ಕೆ ಹೋರಾಟ ನಡೀತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಅವರೇನು ಈಗಾಗಲೇ ಹೇಳಿದ್ರು, ಅವರ ವಚನದಲ್ಲಿ ಎಲ್ಲವೂ ಒಂದೇ ಒಂದು ಅಕ್ಷರ ಹೇಳಿದ್ರು ಗುರುಗಳು. ಕಳಬೇಡ, ಕೊಲಬೇಡ, ಹುಸ್ಯ ನುಡಿಯಬೇಡ, ಮುನಿಯಬೇಡ, ಅಣ್ಣನಿಗೆ ಅಸಹ್ಯ ಕೊಡಬೇಡ, ಇದರ ಹರಿಯಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನಡೆಸುವ ಹರಿ. ಹೇಳೋದು ಬಹಳ ಸುಲಭ, ಪ್ರವಚನ ಬಹಳ ಜನ ಹೇಳ್ತಾರೆ. ಇವತ್ತು ನಾವೆಲ್ಲ ಆದ್ರೂ ನಾವು ಪುರುಷರ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಅದನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಟ್ಟಿವಿ ಅಂತ ಹೇಳಿದ್ರೆ ಬಸವಣ್ಣನವರ ಜಯಂತ್ಯೋತ್ಸವ ಆಚರಣೆ ಮಾಡಿದ್ರು.
ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಯಾಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ನೋಡ್ತಾ ಏನು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂತವ್ರು ಯಾರು? ಹಿಂದೆ ಮೊದಲನೇದಾಗಿ ಎಲ್ಲರಿಗೂ ವಿಶ್ವಗುರು ಬಸವ ಜಯಂತಿಯ ಶುಭಾಶಯಗಳನ್ನು ನಮ್ಮ ಮಡಲೀಶ್ವರ ಕ್ಷೇತ್ರಕ್ಕೆ ಇದೊಂದು ಐತಿಹಾಸಿಕ ದಿನ ಅಂತ ಬಯಸಕ್ಕೆ ಹೆಮ್ಮೆಯಿಂದ ವಿಷಯ ಅಂತ ಹೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳ ಸಚಿವರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಕಾಡಾನೆ ಸಮಸ್ಯೆ ಅಂತ ಬಂದಾಗ ಒಂದು ತುರ್ತಾಗಿ ಸ್ಪಂದಿಸುವಂತಹ ಸಚಿವರು ಜೊತೆಗೆ ನಮಗೆ ಏನಾದರೂ ಮಾರ್ಗದರ್ಶಕರಾಗಿದ್ದಾರೆ ಇಂಥ ರಾಜಿ ಅಂತ ಹೇಳಿದಂತೆ ನಮ್ಮ ಈಶ್ವರ ಖಂಡ್ರೆ ಸಾಹೇಬರು ಇವತ್ತು ಒಳ್ಳೆಯ ದರ್ಶಕರು ಬಂದಿದ್ದಾರೆ. ಖಂಡಿತವಾಗಿ ಕೃತಜ್ಞತೆಗಳಿಂದ ನಾನು ಸಲ್ಲಿಸ್ತೀನಿ. ಇವತ್ತು ನಮಗೆಲ್ಲ ಗೊತ್ತಿರೋ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ನಾವು ಒಳ್ಳೆಯ ದರ್ಶಕರ ನಮ್ಮ ಸಮಾಜದ ವತಿಯಿಂದ ಮತ್ತೆ ಕಾನೂನುಗಳ ವತಿಯಿಂದ ಒಂದು ಆಚರಣೆಯನ್ನು ಮಾಡ್ತೀವಿ. ನಾವೆಲ್ಲ ಇವತ್ತು ಅದ್ಭುತವಾಗಿ ನಮ್ಮ ಈಶ್ವರ ಖಂಡ್ರೆ ಸಾಹೇಬರು ಮಾತನಾಡಿದ್ರು. ನಮ್ಮ ಸಾಧನೆ 12ನೇ ಶತಮಾನದಲ್ಲಿ ಆ ಒಂದು ಏನೊಂದು ಮೂವ್ಮೆಂಟ್ ಅಂತ ಅದನ್ನ ಹೇಳಿದೆ ತಿರುಗಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ನಮ್ಮೆಲ್ಲ ಜವಾಬ್ದಾರಿ ಇರ್ತದೆ. ಉದ್ಯೋಗದ ಭಾಗಶಃ ನಮ್ಮ ಹಿರಿಯರು ನಾಯಕರು ಆದರೆ ಯುವಕರಿಗೆ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಬಸವಣ್ಣನವರ ವಿಶ್ವಗುರು ಹೇಗೆ ಪೀಡಿಸ್ತಾರೆ, ಅವರ ಪುತ್ಥಳಿ ಪ್ರಪಂಚಾದ್ಯಂತ ಅವರ ಪುತ್ಥಳಿಯನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಬಸವಣ್ಣ ಅವರ ಸಿದ್ಧಾಂತಗಳಿಗೆ ನಾವು ಹೊಂದಿಕೊಳ್ಳಬೇಕಾಗಿ ಒಂದು ಒಳ್ಳೆಯ ಮಾನವರಿಗೆ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ನಾವು ಮಾರ್ಪಾಡು ಅಂತ ಹೇಳ್ತಾ ಇದು ಸಹ ಈಶ್ವರ ಖಂಡ್ರೆ ಸಾಹೇಬರಿಗೆ ಆಸಕ್ತಿ ಹೋಗಬೇಕು. ಅಲ್ಲಿ ಸಭೆಯಿಂದ ಅಧಿಕಾರ ಸಂದೇಶ ಹೋಗಬೇಕಾಗ್ತದೆ. ನಾನು ಸಹ ಪರವಾಗಿ ಕ್ಷಮೆಯನ್ನು ನಮ್ಮ ಹೃದಯಪೂರ್ವಕವಾಗಿ ಈಶ್ವರ ಖಂಡ್ರೆ ಸಾಹೇಬರು ನಮ್ಮ ಒಳ್ಳೆಯ ಕುಟುಂಬದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವೆಲ್ಲರ ಆಶೀರ್ವಾದದಿಂದ ಸಂಸತ್ತಾಗಿ ನನ್ನ ಆಯ್ಕೆ ಮಾಡಿದ್ದೀರಿ. ಖಂಡಿತವಾಗಿಯೂ ಅದನ್ನ ಉಳಿಸಿಕೊಳ್ಳುವ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಬಡವರ ದರಿಯಾಗಿ ಸಮಾಜದ ಏಳಿಗೆಯಾಗಿ ನೂರು ನಾನು ಮಾಡ್ತೀನಿ ಅಂತ ವೇದಿಕೆ ನಿಮಗೆ ಭರವಸೆಯನ್ನು ಕೊಟ್ಟ ಏನೇ ಸಮಸ್ಯೆಗಳು ನಮ್ಮ ಕುಟುಂಬದಲ್ಲೂ ಸಂಸಾರ ಇರ್ತದೆ, ನಮ್ಮ ಮನೆಯಲ್ಲೂ ಸಮಸ್ಯೆ ತಿಳಿದು ನನ್ನ ಗಮನದಲ್ಲಿ ಸಮಾಜದ ಏಳಿಗೆಗಾಗಿರ್ಬೋದು, ಸಮಾಜದ ಅಭಿವೃದ್ಧಿಗಾಗಿರ್ಬೋದು ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಶ್ರಮಿಸುವ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಾವೆಲ್ಲ ವಿಶ್ವಗುರು ಬಸವಣ್ಣನವರ ಆತ್ಮೀಯವಾದ ಹಾದಿಯಲ್ಲಿ ನಾವು ಸಾಗೋಣ. ಕಾಯಕವೇ ಕೈಲಾಸ